ನಮ್ಮ ಜೋಡಿಗೆ ಚಪ್ಪಾಳೆ ಹೊಡ್ರಿ. ರೆಡಿನಾ? ಲೈಟ್ಸು. ರೀ ಏನ್ರಿ ನೀವು ಎಂತ ಕೆಲಸ ಮಾಡ್ಬಿಟ್ರಿ? ಈ ತರ ಎಡವಟ್ಟ ಮಾಡೋದು ನೀವು? ಈ ತರ ಎಡ್ಬಿಡಂಗೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದ್ ನಿಮಿಷ, ಚಪ್ಪಾಳೆ ತಟ್ಟೋದು ನಿಲ್ಲಿಸಿ. ಗೊತ್ತಿಲ್ಲದೆ ನನ್ನ ಕಡೆಯಿಂದ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ. ಆದಿ ಮದುವೆ ಆಗ್ಬೇಕಾಗಿರೋ ಹುಡುಗಿ ಅನುಷ್ಕಾ ಅವನ ಜೊತೆ ಬರ್ತಾಳೆ ಅಂತ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸ್ದೆ. ಆದ್ರೆ ಪಾರ್ವತಿ ಬಂದ್ಲು. ಅಖಿಲ, ರಘು, ಇದು ಗೊತ್ತಿಲ್ಲದೆ ಆಗಿರೋ ತಪ್ಪು, ಕ್ಷಮಿಸ್ಬೇಕು. ಪರವಾಗಿಲ್ಲ ರಮಾಕಾಂತ್, ಮನುಷ್ಯ ಅಲ್ಲದೆ ಇನ್ಯಾರು ತಪ್ಪು ಮಾಡ್ತಾನೆ? ಇದು ಗೊತ್ತಿಲ್ಲದೆ ಮಾಡಿರೋ ತಪ್ಪಲ್ವಾ? ಪರವಾಗಿಲ್ಲ. ಅನುಷ್ಕಾ, ಆದಿ ಪಕ್ಕ ಬಾಬಾ. ಇದು ಜೋಡಿ ಅಂತಂದ್ರೆ ಅರಸನ ಕೋಟೆಯ ಅಖಿಲಾಂಡೇಶ್ವರಿ ಮನೆತನಕ್ಕೆ ಬರುತ್ತಿರುವಂತಹ ನವ ಜೋಡಿ ಚಪ್ಪಾಳೆ. ಅದೇ ಕೈ ಹಿಡ್ಕೊಂಡು ಕೈ ಚಪ್ಪಾಳೆ. ನನಗೆ ಹೊಟ್ಟೆ ಉರಿಸ್ತೇನೆ ಈಗ ನೋಡು, ನೀನು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಯಜಮಾನ್ರನ್ನ ನನ್ನ ಗಂಡ ಅಂತ ನಾನು ಒಪ್ಕೋಬೋದು ಅಷ್ಟೆ. ಆದರೆ ಈ ಜನ, ಸಮಾಜ, ಯಜಮಾನ್ರು ಕೂಡ ನನ್ನನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಚಪ್ಪಾಳ ಚಪ್ಪಾಳ. ಅದೇ ನಿಧಾನಕ್ಕೆ ಬಾ. ಅತ್ತೆ, ಸಾರಿ, ಬರೋದು ಸ್ವಲ್ಪ ಲೇಟ್ ಆಯ್ತು.
ಪರವಾಗಿಲ್ಲ ಮಾನುಷ್ಕಾ. ಅಯ್ಯೋ, ಕ್ಷಮೆ ಕೇಳ್ಬೇಕಾಗಿರೋದು ನಾನು, ನೀನ್ ಯಾಕಮ್ಮ ಕೇಳ್ತೀಯ? ಪರವಾಗಿಲ್ಲ ಅಂಕಲ್. ಆಗ್ಲೇ ಅತ್ತೆ ಹೇಳ್ದಾಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಯಾರು ಹೊಣೆ ಆಗ್ತಾರೆ ಹೇಳಿ? ಅದು ನಿಜ ಕಣಮ್ಮ. ಅಖಿಲ, ನಿಂತರ ನಿನ್ ಸೊಸೆನ ನೋಡಕ್ಕೆ ಚೆನ್ನಾಗಿದ್ರು ಮಾತಲ್ಲೂ ಗೊತ್ತಿಲ್ಲ, ಇನ್ನೂ ಭಯಂಕರ. ಅರಸನ ಕೋಟೆ ಸೊಸೆ ಆಗೋಳಲ್ವಾ? ಎಲ್ಲಿ ತಮ್ಮ ಮನೆತನ ಬಿಟ್ಕೊಡ್ತೀರ ತಾವು? ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಂಬಿಡಿ. ಎಲ್ರಿಗೂ ಇವತ್ತು ನಾನು ಮತ್ತೆ ನನ್ನ ಹೆಂಡತಿ ಈ ಹೊಸ ವರ್ಷದ ಸಂಭ್ರಮ ಆಚರಣೆಯ ಪ್ರಯುಕ್ತ ಆಟನ ಆಡಿಸ್ಬೇಕು ಅಂತ ಅಂದ್ಕೊಂಡಿದೀವಿ. ಏನಂತೀರಾ? ಹೇಳ್ರಪ್ಪ, ಆಟ ಆಡ್ಸದ ಬೇಡವಾ? ಓಕೆ. ಏನ್ ಆಟನಪ್ಪ ಅದು? ಸ್ನೇಹಿತ ಅಂತ ಕಿವಿಯಲ್ಲಿ ಬಂದು ಹೇಳ್ತೀನಿ ಅಂದ್ಕೊಂಡ್ಬಿಟ್ಯಾ? ಮೈಕಲ್ ಅನೌನ್ಸ್ ಮಾಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಅವರವರ ಆಸನವನ್ನ ಸ್ವೀಕಾರ ಮಾಡಿ ಕೂತ್ಕೊಳ್ಳಿ. ಬಾರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಅಖಿಲ ಮತ್ತು ರಘು ಅವರ ಕುಟುಂಬಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯರು ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತ ಆಟನ ಇಟ್ಕೊಂಡಿದ್ದೀವಿ. ಆ ಆಟದ ಹೆಸರು ತಪ್ಪುತ್ರ ಕೊಟ್ಟು ತಪ್ಪುಗಿರು ಅಂತ. ರೀ, ಆಟದ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ? ಲೇ, ತೆಪ್ಪಗಿರು ಅಂದ್ರೆ ಕಾಲು ಹೇಳ್ದಂಗ್ ತಾನೆ ಮೊಂಕೆ. ರೀ, ನಾನ್ ಮಂಕೆ, ನೀವು ಸುಮ್ಮನೆ ಕೂತ್ಕೊಳ್ರಿ. ಆಟ ಏನಂತ ಕೇಳಿಸ್ಕೊಳ್ಳಿ. ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ನನ್ನ ಪ್ರಶ್ನೆಗೆ ನಿಮ್ಮದು ತಪ್ಪು ಉತ್ತರ ಆಗಿರಬೇಕು. ಮೊದಲಿಗೆ ಅರಸನ ಕೋಟೆಯ ಅರಸನಿಗೆ ಪ್ರಶ್ನೆ. ರಘು ಅವರೇ, ನಿಮ್ಮ ಹೆಂಡತಿನ ಕಂಡ್ರೆ ನಿಮಗೆ ಪ್ರೀತಿಗಿಂತ ಭಯ ಹೆಚ್ಚು. ಹಾಗೇನಿಲ್ಲಪ್ಪ. ಇದು ತಪ್ಪು ಉತ್ತರ. ಓಹೋ, ಹಾಗಾದ್ರೆ ನಿಮಗೆ ಪ್ರೀತಿಗಿಂತ ನಿಮ್ಮ ಹೆಂಡತಿ ಮೇಲೆ ಭಯನೇ ಹೆಚ್ಚು. ನೋಡುವಕಿಲ್ಲ, ನೀನು ಗಂಡನ ಮಾತು ಕೇಳಿದ್ಯಾ ಉತ್ತರನ? ಪ್ರೀತಿಗಿಂತ ನಿನ್ನ ಭಯನೇ ಜಾಸ್ತಿ ಅಂತೆ. ರಮಕಾಂತ್, ನೀನ್ ಕೊಡ್ತಾ ಇರೋದು ತಪ್ಪು ಉತ್ತರ. ಹೊರಗಿನವ್ರಿಗೆ ರಘುಗೆ ಅಖಿಲನ್ನ ಕಂಡ್ರೆ ಭಯ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ರಘುಗೆ ಅಖಿಲನ್ ಮೇಲೆ ಅತಿಯಾದ ಪ್ರೀತಿ ಇದೆ, ಕಾಳಜಿ ಇದೆ. ಆದ್ರೆ ಅದನ್ನ ವ್ಯಕ್ತಪಡಿಸುವಂತ ರೀತಿಯಿಂದ ಹೊರಗಿನ ಜಗತ್ತಿಗೆ, ನೋಡೋರ್ ಕಣ್ಣಿಗೆ ಅಖಿಲನ್ ಕಂಡ್ರೆ ರಘುಗೆ ಭಯ ಇದೆ ಅಂತ ಅನ್ಸುತ್ತೆ. ಈಗ ನೀನ್ ಕೇಳಿದಾಗ್ಲೂ ಕೂಡ ನನ್ನ ಹೆಂಡ್ತಿನ ಕಂಡ್ರೆ ಭಯ ಇಲ್ಲ ಅಂತ ಅವ್ರು ಹೇಳಲಿಲ್ಲ. ಇದು ಅವ್ರ ಸೌಜನ್ಯ, ಅವ್ರ ಸಂಸ್ಕಾರ, ಅವರ ಇಂಥ ದೊಡ್ಡ ಗುಣದಿಂದಾನೇ ಇಷ್ಟು ವರ್ಷಗಳ ಕಾಲ ನಮ್ಮ ಬಾಂಧವ್ಯ ಇಷ್ಟು ಗಟ್ಟಿಯಾಗಿ ಬೆಳೆದು ಬಂದಿದೆ. ಒಂದು ನಿಮಿಷ ದಯವಿಟ್ಟು. ವಾ 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 ಅಖಿಲ, ಎಂತ ಮಾತಾಡಿದೆ. ಈ ವಿಷಯ ನನಗೂ ಗೊತ್ತಿತ್ತು. ಗಂಡನ ಪರ ವಹಿಸ್ಕೊಂಡು ಮಾತಾಡೋದನ್ನು ಬಿಡೋದೇ ಇಲ್ವಲ್ಲ ನೀನು. ಅಖಿಲ, ನೀನು ಮತ್ತೆ ರಘು ಇದೇ ತರ ನಗ್ನಗ್ತಾ 100 ಕಾಲ ಬರಬೇಕು. ಅದು ನಮ್ಮೆಲ್ಲರ ಆಸೆ. ಚಪ್ಪಾಳೆ. ನಿಧಾನವಾಗಿ ಚಪ್ಪಾಳೆ. ಈಗ ನನ್ನ ಮುಂದಿನ ಪ್ರಶ್ನೆ, ಅರಸನ ಕೋಟೆಯ ಅರಸಿ, ನಮ್ಮೆಲ್ಲರ ನಾಯಕಿ ಅಖಿಲಾಂಡೇಶ್ವರಿಯವರಿಗೆ ಪ್ರಶ್ನೆಯನ್ನ ಕೇಳಬಹುದಾ? ಕೇಳು ಕೇಳು. ಯಾವಾಗಲೂ ನ್ಯಾಯದ ಪರ ನಿಲ್ಲೋ ಅಖಿಲಾಂಡೇಶ್ವರಿ, ಯಾವಾಗಲೂ ನ್ಯಾಯದ ಪಾಠ ಹೇಳುವಂತ ಅಖಿಲಾಂಡೇಶ್ವರಿ, ಯಾವತ್ತಾದ್ರೂ ಅನ್ಯಾಯ ಮಾಡಿದ್ರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತಾ ಅಖಿಲಾಂಡೇಶ್ವರಿ ಅವರಿಗೆ? ಆಗತ್ತೆ.
ಇದು ತಪ್ಪು ಉತ್ತರ. ಅಂದ್ರೆ ನಿಮ್ಮಿಂದ ಅನ್ಯಾಯ ಆದ್ರೆ ತಪ್ಪಾದ್ರೆ ಶಿಕ್ಷೆ ಇಲ್ವೇ ಇಲ್ವಾ? ರಮಾಕಾಂತ್, ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಯಿಂದ ಇದುವರೆಗೂ ಪ್ರಜ್ಞಾಪೂರ್ವಕವಾಗಿ ಯಾರಿಗೂ ಅನ್ಯಾಯ ಆಗಿಲ್ಲ, ಇನ್ನು ಮುಂದೆ ಆಗೋದೂ ಇಲ್ಲ. ಆ ನಂಬಿಕೆ ನನಗಿದೆ. ಅನ್ಯಾಯನೇ ಆಗಲ್ಲ ಅಂದಮೇಲೆ ಶಿಕ್ಷೆ ಮಾತೆಲ್ಲಿಂದ ಬಂತು ಅಲ್ವಾ? ಅಖಿಲ ಎಂತ ಜಾಣ್ಮೆ ಉತ್ತರ ಕೇಳಿದ್ರ ಅಖಿಲಾಂಡೇಶ್ವರಿ ಅವರ ಜಾಣ್ಮೆ ಉತ್ತರ. ಜೋರಾಗಿ ಚಪ್ಪಾಳ. ನನ್ನ ಕೈಲಿ ಬ್ರೇಸ್ಲೆಟ್ ಎಲ್ಲಿ ಹೋಯ್ತು? ಯಾರಾದ್ರೂ ಕಿತ್ಕೊಂಡ್ರ? ಇಲ್ಲ ಎಲ್ಲಾದ್ರೂ ಬಿದ್ದಿದ್ಯಾ? ಮಾಮ್ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಅದು. ಎಲ್ಲಿ ಹೋಯ್ತು? ನೀನು ಹೊಡಿಯೋ ಚಪ್ಪಾಳೆನ? ಒಂದ್ ವೇಳೆ ಆ ಬ್ರೇಸ್ಲೆಟ್ ಯಾರಿಗಾದ್ರೂ ಸಿಕ್ಕಿದ್ಯಾ? ನಾನು ಅಖಿಲಾಂಡೇಶ್ವರಿಗೆ ಸುಪಾರಿ ಕೊಟ್ಟಾಗ ಅದನ್ನ ಹಾಕೊಂಡು ಅರಸನ್ ಕೋಟೆ ಮನೆ ಮುಂದೆ ಹೋಗಿದ್ದೆ. ನಾನು ಕಳ್ಸಿದ ಶೂಟರ್ ಸತ್ತಾಗ ಅವನ್ ಬಾಡಿನ ತರಕ್ ಹೋಗಿದ್ದೆ. ಆಗ ಅದೇ ಬ್ರೇಸ್ಲೆಟ್ ನನ್ನ ಕೈಯಲ್ಲಿತ್ತು. ಅದನ್ನ ಹಾಕೊಂಡು ನಾನು ತಪ್ಪು ಮಾಡಿದ್ನ. ನಾನು ಅದನ್ನ ಹಾಕೊಂಡು ಬರಬಾರ್ದಿತ್ತು. ಎಲ್ಲಿ ಹೋಗಿತ್ತು ನನ್ನ ಬುದ್ಧಿ? ಮಾಮ್ಗೆ ಏನಂತ ಉತ್ತರ ಹೇಳಿ? ನಾನು ಆ ಬ್ರೇಸ್ಲೆಟ್ನ ಹುಡುಕ್ಲೇಬೇಕು. ಒಂದು ನಿಮಿಷ. ನನ್ನ ಮುಂದಿನ ಪ್ರಶ್ನೆ ಅರಸನ ಕೋಟೆಯ ಕಿರಿಯ ಸೊಸೆ ದಾಮಿನಿಯವರಿಗೆ. ದಾಮಿನಿಯವರೇ, ಪ್ರಶ್ನೆ ಕೇಳ್ಬೋದಾ? ನೀವೇನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ನಾನು ಪಟ 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 ಅಂತ ಉತ್ತರ ಕೊಟ್ಬಿಡ್ತೀನಿ. ಪಟ ಅಂತ ಉತ್ತರ ಕೊಡ್ತೀರಾ? ಹಾಗಾದ್ರೆ ನನ್ನ ಪ್ರಶ್ನೆ, ದಾಮಿನಿಯವರು ಫಿಟ್ಟಿಂಗ್ ಮಾಸ್ಟ್ರು ಇಬ್ಬರ ಮಧ್ಯೆ ಜಗಳ ತಂದು ತಮಾಷೆ ನೋಡ್ತಾರೆ. ಈ ಪ್ರಶ್ನೆಗೆ ತಮ್ಮ ಉತ್ತರ? ರಮಾಕಾಂತಣ್ಣ ಕರೆಕ್ಟ್ ಆಗಿ ಕೇಳಿದ್ರಿ ನೋಡಿ. ನೀವು ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ? ನಾನು ಸುಮ್ಮನೆ ಕೂತ್ಕೊತೀನಿ, ನೀವು ಉತ್ತರ ಕೊಡಿ. ನಾನು ಉತ್ತರ ಕೊಡ್ತೀನಿ, ನೀವು ಮಧ್ಯದಲ್ಲಿ ಮಾತಾಡ್ಬಿಡಿ ಅಷ್ಟೇ. ಅಯ್ಯಯ್ಯ, ಜಗಳ ಆಡೋದ್ ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲ ಇಲ್ಲ, ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ, ನಾನ್ ಹಂಗಲ್ಲ. ಇದು ತಪ್ಪು ಉತ್ತರ. ಸರಿಯಾದ ಉತ್ತರ, ನೀವು ಫಿಟ್ಟಿಂಗ್ ಮಾಸ್ಟ್ರು ಇಬ್ಬರ ಮಧ್ಯೆ ಜಗಳ ತಂದು ತಮಾಷೆ ನೋಡೋದು ಸತ್ಯ ಅನ್ನೋದು ಪ್ರೂವ್ ಆಗೋಯ್ತು ಈಗ. ಹೌದು ರಮಾಕಾಂತಣ್ಣ. ಅಯ್ಯಯ್ಯೋ, ನಾನು ತಪ್ಪು ಉತ್ತರ ಕೊಡ್ಬೇಕಲ್ವಾ? ಹೌದೌದೌದು, ನಾನು ದೊಡ್ಡ ಫಿಟ್ಟಿಂಗ್ ಮಾಸ್ಟ್ರು. ಇಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತೀನಿ, ಮಜಾ ತಗೋತೀನಿ. ನಾನು ಹೇಳ್ತಿರೋದೆಲ್ಲ ಸತ್ಯ ಸತ್ಯ ಸತ್ಯ. ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀರಿ ಅಂತಂದ್ರೆ ತಾವು ನಿಜವಾಗಲೂ ಫಿಟ್ಟಿಂಗ್ ಮಾಸ್ಟ್ರು ಮತ್ತೆ ಇಬ್ಬರ ಮಧ್ಯೆ ಜಗಳ ತಂದು ತಮಾಷೆ ನೋಡೋರು ಅಂತ ಎಲ್ಲರಿಗೂ ಗೊತ್ತಾಯ್ತು. ಜರ ಚಪ್ಪಾಳೆ. ಒಂದ್ ನಿಮಿಷ ರಮಾಕಾಂತ್ ಅಂಕಲ್, ನೀವ್ ಹೇಳೋ ಹಾಗೆ ನಮ್ ಚಿಕ್ಕಮ್ಮಂಗೆ ತಂದಿಡೋ ಬುದ್ಧಿನೂ ಇಲ್ಲ, ಅವ್ರ ಫಿಟ್ಟಿಂಗ್ ಮಾಸ್ಟರ್ ಅಲ್ಲ. ಏನೋ ಸ್ವಲ್ಪ ಮುಂಗೋಪ ಇರ್ಬೋದು, ಆದ್ರೆ ಒಳ್ಳೆ ಮನ್ಸಿದೆ. ನೀವ್ ಹೇಳೋ ಹಾಗೆ ಅವ್ರಿಗೆ ತಂದಿಡೋ ಬುದ್ಧಿ ಇದ್ದಿದ್ರೆ ಅರಸನ ಕೋಟೆಯಲ್ಲಿ ಏನೇನಾಗಿರ್ತಿತ್ತೋ ಏನೋ. ಆದ್ರೆ ಅವ್ರು ನಮ್ಮ ಮನೆಗೆ ಬಂದು ಇಷ್ಟು ವರ್ಷಗಳಾದ್ರೂ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅವ್ರ ಬಗ್ಗೆ ಹೆಚ್ಚೇನು ಹೇಳೋದ್ ಬೇಡ ಅಂತ ಅನ್ಸುತ್ತೆ. ಆದಿತ್ಯ, ನೀನಾದ್ರೂ ನಿನ್ ಚಿಕ್ಕಪ್ಪನ್ ಬಿಟ್ಕೊಡ್ಲಿಲ್ವಲ್ಲ? ಲವ್ ಯು ಕಂದ. ನೀವು ಇದ್ದೀರ ದಂಡಕ್ಕೆ ಕಟ್ಕೊಂಡು ಇಷ್ಟು ವರ್ಷ ಅಂತ ನನ್ನ ಪರವಾಗಿ ಒಂದಾದ್ರೂ ಮಾತಾಡಿದಿರೇನ್ರಿ ನೀವು? ಚಪ್ಪಾಳೆ. ಬೈತಿದಾರ, ಅದಕ್ಕೂ ಚಪ್ಪಾಳೆ ಅಂದ್ರೆ. ಸರಿ ಸರಿ, ನನ್ನ ಮುಂದಿನ ಪ್ರಶ್ನೆ ಅರಸನ ಕೋಟೆ ಮನೆಯ ಸದಸ್ಯರಲ್ಲಿ ಒಬ್ಬರಾದಂತ ಪಾರ್ವತಿ ಅವರಿಗೆ. ಚಪ್ಪಾಳ.
ಒಂದ್ ನಿಮಿಷ ಚಪ್ಪಾಳೆ ನಿಲ್ಸಿ. ಏನಮ್ಮ ಪಾರ್ವತಿ, ಎಷ್ಟು ದಿನದಿಂದ ಅರಸನ ಕೋಟೆಯಲ್ಲಿ ಕೆಲಸ ಮಾಡ್ತಿದ್ದೆ? ದಿನ ಅಂದ್ರೆ ತಪ್ಪಾಗತ್ತೆ. ನಾನು ಹುಟ್ಟಿರೋದೇ ಈ ಮನೇಲಿರೋರ್ ಸೇವೆ ಮಾಡೋದಕ್ಕೆ ಅಂದ್ರೆ ತಪ್ಪಾಗಲ್ಲ. ವಾ ವಾ, ಇದಪ್ಪ ಮತ್ತೆ ಚಪ್ಪಾಳ. ಈಗ ನನ್ನ ಪ್ರಶ್ನೆ ನಿನಗೆ, ಅರಸನ ಕೋಟೆಯಲ್ಲಿ ನೀನೊಬ್ಳು ಕೇವಲ ಕೆಲಸದವಳು, ಅಲ್ಲಿ ನಿನಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಕೆಲಸ ಮಾಡಿಕೊಂಡು ಕಾಟಾಚಾರಕ್ಕೆ ಆ ಮನೆಯಲ್ಲಿದೆಯಾ? ಸರಿನಾ ತಪ್ಪ? ತಪ್ಪು. ಅಂದ್ರೆ ನಿನ್ನ ಉತ್ತರ ಸರಿನಾ? ಅಲ್ಲಿ ಕೆಲಸ ಮಾಡ್ತಿರೋದು ಕಾಟಾಚಾರ? ಮೊದಲನೇದಾಗಿ ನೀವ್ ಕೇಳ್ತಿರೋ ಪ್ರಶ್ನೆನೇ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವ್ ಕೇಳ್ತಿರೋ ಪ್ರಶ್ನೆಗೆ ಸರಿ ಅಂತ ಉತ್ತರ ಕೊಡೋದೇ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ ಕನ್ಸ್ ಮನ್ಸಲ್ಲೂ ಅರಸನ ಕೋಟೆ ಬಗ್ಗೆ ಆ ರೀತಿ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಆ ಮನೆ ನನ್ನ ಪಾಲ್ಗೆ ದೇವಸ್ಥಾನ ಇದ್ದ ಹಾಗೆ. ಅಲ್ಲಿರೋ ಪ್ರತಿಯೊಬ್ರು ಒಂದೊಂದು ದೇವ್ರ ಮೂರ್ತಿಗಳಿದ್ದ ಹಾಗೆ. ಅಲ್ಲಿರೋ ಎಲ್ಲಾ ದೇವರುಗಳ ಅಧಿದೇವತೆಯಾಗಿ ಅಖಿಲಮ್ಮ ಇದ್ದಾರೆ. ಅವ್ರ ಸೇವೆ ಮಾಡೋದೇ ನನ್ನ ಪುಣ್ಯ. ಇನ್ ಎಷ್ಟೇ ಜನ್ಮ ಎತ್ತಿ ಬಂದ್ರು ನಾನು ಅರಸನ್ ಕೋಟೆಲ್ ಸೇವೆ ಮಾಡ್ಕೊಂಡಿರೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಅಲ್ಲಿ ಯಾರು ನನ್ನ ಕೆಲ್ಸದೋಳ್ ತರ ನೋಡೇ ಇಲ್ಲ, ನೋಡೋದು ಇಲ್ಲ. ನಾನ್ ಯಾವತ್ತಿದ್ರು ಅರಸನ್ ಕೋಟೆ ಕುಟುಂಬದಲ್ಲಿ ಒಬ್ಳು ಸದಸ್ಯ ಆಗಿರ್ತೀನಿ. ಇದು ಅಖಿಲಮ್ಮ ನನಗ್ ಕೊಟ್ಟಿರೋ ಸ್ವಾತಂತ್ರ್ಯ ಅಂತ ಎಲ್ರ ಮುಂದೆ ಎದೆ ತಟ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಮ್ಮ ನೀನು ಒಳ್ಳೆ ಬೆಂಕಿ ಬೆಂಕಿ ಉಂಡೆ ತರ ಮಾತಾಡ್ಬಿಟ್ಟೆ. ಶಬಾಸ್ ಶಬಾಸ್, ಚಪ್ಪಾಳೆ. ಸ್ನೇಹಿತರೆ, ಈಗ ಈ ಆಟದ ಕೊನೆಯ ಪ್ರಶ್ನೆ ಅರಸನ ಕೋಟೆಯ ಯುವರಾಜ ಆದಿತ್ಯನಿಗೆ. ಆದಿತ್ಯ, ಪ್ರಶ್ನೆ ಕೇಳ್ಬೋದಾ? ಕೇಳಿ ಅಂಕಲ್. ಅಲ್ಲ, ಸ್ವಲ್ಪ ಪ್ರಶ್ನೆ ಕಾರವಾಗಿರುತ್ತೆ, ತೊಂದರೆ ಇಲ್ವಾ? ಪರವಾಗಿಲ್ಲ, ಕೇಳಿ ಅಂಕಲ್. ಮನಸ್ಸಿನೊಳಗೆ ಒಂದು ಹುಡುಗಿಯನ್ನ ಇಟ್ಟುಕೊಂಡು ಇನ್ನೊಂದು ಹುಡುಗಿನ ಮದುವೆ ಆಗೋದಕ್ಕೆ ಹೊರಟಿದ್ಯಾ, ಹೌದಾ ಅಲ್ವಾ? ನನ್ನ ಪ್ರಶ್ನೆ, ಮನಸ್ಸಿನೊಳಗೆ ಒಂದು ಹುಡುಗಿಯನ್ನ ಇಟ್ಕೊಂಡು ಇನ್ನೊಂದು ಹುಡುಗಿಯನ್ನ ಮದುವೆ ಆಗೋದಕ್ಕೆ ಹೊರಟಿದೀಯಾ, ಹೌದಾ ಅಲ್ವಾ? ಪ್ರಶ್ನೆ ಎಲ್ರ ಮುಂದೆ ಯಾಕೆ ಕೇಳಿದ್ರು? ಪಾಪ ಯಜಮಾನ್ರಿಗೆ ಎಷ್ಟು ಬೇಜಾರಾಯ್ತು ಏನೋ. ಅಯ್ಯ ಅಖಿಲ, ರಘು, ಸಾರಿ, ನಾನು ಹೀಗೆ ಪ್ರಶ್ನೆ ಕೇಳದೆ ಅವನೇನು ಬೇಜಾರು ಮಾಡ್ಕೊಂಡು ಹೊರಟೆ ಬಿಟ್ಟ.